ಬೆಂಗಳೂರು ಮಹಾನಗರದಲ್ಲಿ ನಡೀತಾ ಇರುವಂತ ಅತ್ಯಂತ ಬಿಗ್ ಡೆಮಾಲಿಷನ್ ಇದು. SNN ರಾಜ್ ಎಟರ್ನಿಯಾ ಇದೇ ಅಪಾರ್ಟ್ಮೆಂಟ್. ಹೊಸ ಮನೆಯ ಗೃಹ ಪ್ರವೇಶ ಮಾಡ್ತೀವಿ ಅಂದ್ಕೊಂಡವ್ರಿಗೆ ಈಗ ದೊಡ್ಡ ಶಾಕ್ ಎದುರಾಗಿದೆ. ಒಂದು ಟವರ್ ಅನ್ನ ಕಟ್ಟೋದಕ್ಕೆ ಬರೋಬ್ಬರಿ 200 ಕೋಟಿ. ಹಾಗಾದ್ರೆ ಬೀಳ್ಸೋದಕ್ಕೆ ಎಷ್ಟು ಕೋಟಿ ಬೇಕು? ಈ ಅಪಾರ್ಟ್ಮೆಂಟ್ ಅನ್ನ ಕೆರೆ ಅಂಗಳದಲ್ಲಿ ಕಟ್ಟಿದ್ರ GBA ಅಧಿಕಾರಿಗಳು ಇದಕ್ಕೆ OCಯನ್ನ ಹೇಗೆ ನೀಡಿದ್ರು? GBA ನಿರ್ಲಕ್ಷ್ಯದಿಂದಾನೇ ಈ ಘಟನೆ ನಡೀತಾ. ವೀಕ್ಷಕರೇ ನಮಸ್ಕಾರ. ಬೆಂಗಳೂರಲ್ಲಿ ನೀವು ಈ ಹಿಂದೆ ಎಂದೂ ಕೂಡ ಕಂಡು ಕೇಳರಿಯದ ರೀತಿಯಲ್ಲಿ ಒಂದು ಡೆಮಾಲಿಷನ್ ಕಾರ್ಯ ನಡೆಯುತ್ತೆ. SNN ರಾಜ್ ಕಂಪನಿಯ ಅಪಾರ್ಟ್ಮೆಂಟ್ ಒಂದನ್ನು ಒಡೆದು ಹಾಕೋದಕ್ಕೆ GBA ಈಗಾಗಲೇ ಸಿದ್ಧತೆಯನ್ನು ನಡೆಸಿದೆ. ಹಾಗಾದರೆ ಈ ಅಪಾರ್ಟ್ಮೆಂಟ್ ಇರೋದು ಎಲ್ಲಿ, ಯಾಕಾಗಿ ಹೊಡಿತಾರೆ, ಯಾವ ಕಾರಣಕ್ಕೋಸ್ಕರ ಈ ಡೆಮಾಲಿಷನ್ ಅನ್ನು ನಡೆಸೋದಕ್ಕೆ BBMP ಅಥವಾ GBA ಅನ್ನೋದನ್ನ ಕಂಪ್ಲೀಟ್ ಪಿನ್ ಟು ಪಿನ್ ಮಾಹಿತಿಯನ್ನ ನಿಮಗೆ ನಾನು ಕೊಡ್ತಾ ಹೋಗ್ತೀನಿ. ಸ್ಥಳದಿಂದ ಈ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದ್ದೀನಿ. ಸದ್ಯ ನೀವೇನೀಗ ನೋಡ್ತಾ ಇದ್ದೀರಲ್ಲ, ಇದು SNN ಅಪಾರ್ಟ್ಮೆಂಟ್ ಅಥವಾ SNN ರಾಜ್ ಎಟರ್ನಿಯಾ ಅನ್ನುವ ಅಪಾರ್ಟ್ಮೆಂಟ್. ಬೆಂಗಳೂರಿನ ಕೂಡ್ಲು ಸಮೀಪದ ಹರಳೂರು ಮುಖ್ಯ ರಸ್ತೆಯಲ್ಲಿ ಈ ಅಪಾರ್ಟ್ಮೆಂಟ್ ಬರುತ್ತೆ. ನೀವೇನೀಗ ದೃಶ್ಯಾವಳಿಗಳಲ್ಲಿ ನೋಡ್ತೀರಿ, ನನ್ನ ಕ್ಯಾಮರಾಮನ್ ನಂದೀಶ್ ಇದನ್ನ ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತಾರೆ. ಈ ಅಪಾರ್ಟ್ಮೆಂಟ್ ಈಗ ಕಂಪ್ಲೀಟ್ ಆಗಿ ವಾಲಿದೆ. ಈಗೇನು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಲ್ಲ, ಒಂದು ಹಸೂರು ಕಲರ್ನ ಒಂದು ಸಪೋರ್ಟ್ ಅನ್ನು ಏನು ಕೊಟ್ಟಿದ್ದಾರೆ, ಆ ಮೂಲಕ ಈ ಬಿಲ್ಡಿಂಗ್ನ ಅಡಿಪಾಯ ಸರಿ ಇಲ್ಲ, ತಳಪಾಯ ಸರಿ ಇಲ್ಲದೆ ಇರೋದ್ರಿಂದ ಈ ಬಿಲ್ಡಿಂಗ್ ಈಗ ವಾಲಿದ ರೀತಿಯಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಇದರ ಹಿನ್ನೆಲೆಯನ್ನು ನೋಡೋದಾದ್ರೆ, ಈ ಅಪಾರ್ಟ್ಮೆಂಟ್ ಯಾವಾಗ ಕಟ್ಟಿದ್ರು, ಯಾವಾಗ ಇದರ ಅಪ್ರೂವಲ್ ಸಿಕ್ತು, BBMP ಆಗಿದ್ದಾಗಲೇ ಇದರ ಅಪ್ರೂವಲ್ ಸಿಕ್ಕಿತ್ತು, BBMP OC ಕೂಡ ನೀಡಿತ್ತು, ಇದೆಲ್ಲದೂ ಕೂಡ ಈಗ ಗೊತ್ತಾಗಿದೆ. ಈ ಅಪಾರ್ಟ್ಮೆಂಟನ್ನು ಸಂಪೂರ್ಣವಾಗಿ ಒಡೆಹಾಕ್ತಾರೆ. ಇದು 18 ಅಂತಸ್ತಿನ ಬಿಲ್ಡಿಂಗ್. ನೀವು ಕ್ಲೀನಾಗಿ ನೋಡೋದಾದರೆ, ಅದರ ಸಂಪೂರ್ಣ ಚಿತ್ರಣವನ್ನು ನಿಮಗೆ ತೋರಿಸೋದಾದರೆ, ಹರಳೂರು ಮುಖ್ಯ ರಸ್ತೆಯಲ್ಲಿ ಈ ಅಪಾರ್ಟ್ಮೆಂಟ್ ಇರುವಂಥದ್ದು. ಇಲ್ಲಿ ಇರುವಂಥ ಎಲ್ಲ ಜನರನ್ನು ಕೂಡ ಈಗ ಸ್ಥಳದಿಂದ ಬೇರೆಡೆಗೆ ಕಳಿಸಿದ್ದಾರೆ. ಅಕ್ಕಪಕ್ಕ ಯಾರೂ ಇಲ್ಲ. ಕೆಲವು ಒಂದೆರಡು ಇಂಜಿನಿಯರ್ಸು, ಎಂಪ್ಲಾಯೀಸ್ ಇಲ್ಲಿ ಕಾಣಿಸೋದನ್ನು ಬಿಟ್ಟರೆ ಬೇರೆ ಯಾರೂ ಕೂಡ ನಿಮಗೆ ಇಲ್ಲಿ ಕಾಣಿಸ್ತಾ ಇಲ್ಲ. 18 ಅಂತಸ್ತಿನ ಬಿಲ್ಡಿಂಗ್ ಅನ್ನೋದನ್ನು ನಾನು ನಿಮಗೆ ಮೊದಲೇ ಹೇಳಿದೆ. ಒಡೆಯೋದಕ್ಕೆ ಕಾರಣ ಏನು ಅಂತ ನೋಡಿದರೆ, ತಳಪಾಯ ಸರಿ ಇಲ್ಲ. OCಯನ್ನು ಕೂಡ ನೀಡಿದ್ದಾರೆ ಕಳೆದ 3 ತಿಂಗಳ ಹಿಂದೆ. ತಳಪಾಯ ಸರಿ ಇಲ್ಲದೆ ಇರೋದ್ರಿಂದ ಈ ಬಿಲ್ಡಿಂಗ್ ಯಾವಾಗ ಬೇಕಾದರೂ ಬಿದ್ದು ಹೋಗ್ಬೋದು, ಯಾವ ಕ್ಷಣಕ್ಕೆ ಬೇಕಾದರೂ ಈ ಬಿಲ್ಡಿಂಗ್ ವಾಲ್ ಹೋಗ್ಬೋದು. ಅದು ವಾಲ್ ಈಗಾಗಲೇ ಹೋಗಿದೆ, ಬಿದ್ದು ಹೋಗೋದಕ್ಕಷ್ಟೇ ಇನ್ನು ಬಾಕಿ ಇರುವಂಥದ್ದು. ಹಾಗಾಗಿ ಈ SNN ರಾಜ್ ಕಂಪನಿ GBAಗೆ ಒಂದು ಮನವಿಯನ್ನು ಮಾಡಿದೆ. ಈ ಅಪಾರ್ಟ್ಮೆಂಟನ್ನು ಒಡೆಯೋದಕ್ಕೆ ಪರ್ಮಿಷನನ್ನು ಕೊಡಿ. ಕೆಲವು ಕಾರಣಾಂತರಗಳಿಂದ ಈ ಅಪಾರ್ಟ್ಮೆಂಟ್ ವಾಲ್ ಹೋಗಿದೆ. ನೀವು ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ಬೋದು. ಇದನ್ನು ನಿಮಗೆ ಇಲ್ಲಿ ಕ್ಯಾಮರಾದಲ್ಲಿ ಕಾಣಿಸದೇ ಇರ್ಬೋದು, ಆದರೆ ನೇರವಾಗಿ ಬಂದು ನೋಡಿದರೆ ಒಂದು ಕಡೆ ಸಂಪೂರ್ಣವಾಗಿ ವಾಲಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಲ್ಲಿ ಯಾರು ಕೂಡ ಜನ ಇಲ್ಲ. ಒಂದು ಕಡೆ ಸಪೋರ್ಟ್ ಕೊಟ್ಟು ಅದನ್ನು ನಿಲ್ಲಿಸುವಂಥ ಕೆಲಸ ಕೂಡ ಆಗಿದೆ, ತಕ್ಷಣಕ್ಕೆ ಬೀಳಬಾರ್ದು ಅಂತ. ನಾನು ಮೊದಲೇ ಹೇಳಿದೆ, 16 ಟವರ್ಸ್ ಇದ್ದಾವೆ. ನೀವು ಎಷ್ಟು ದೊಡ್ಡ ಪ್ರದೇಶ ಅನ್ನೋದನ್ನು ನಿಮಗೆ ಸ್ವಲ್ಪ ಪ್ಯಾನ್ ಮಾಡಿ ತೋರಿಸೋದಾದರೆ 16 ಟವರ್ ಇದೆ. ಬೇರೆಲ್ಲ ಟವರ್ನಲ್ಲೂ ಕೂಡ ನಿಮಗೆ ನೋಡೋದಕ್ಕೆ ಜನ ಸಿಗ್ತಾರೆ. ಬಟ್ಟೆಗಳನ್ನು ಹೊರಗಡೆ ಒಣ ಹಾಕಿದ್ದಾರೆ, ಅಲ್ಲಿ ನೋಡೋದಕ್ಕೆ ಕಾಣಿಸ್ತಾ ಇದೆ. ಇನ್ನೊಂದು ಪಾರ್ಶ್ವದಲ್ಲಿ ಸ್ಕೂಲ್ ಇದೆ, ಕೇಂಬ್ರಿಡ್ಜ್ ಸ್ಕೂಲ್. ಇದೇ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಬರುತ್ತೆ, ಸನಿಹದಲ್ಲೇ ಬರುತ್ತೆ. ಒಂದು ವೇಳೆ ಈ ಅಪಾರ್ಟ್ಮೆಂಟ್ ಏನಾದರೂ ಬಿತ್ತು ಅಂತಾದರೆ ಡೆಫಿನೆಟ್ಲಿ ಈ ಸ್ಕೂಲ್ಗೆ ಡ್ಯಾಮೇಜ್ ಆಗೋದು ಗ್ಯಾರಂಟಿ. ಯಾಕೆಂದರೆ ಅಷ್ಟು ಹತ್ತಿರದಲ್ಲಿದೆ. ನೀವು ಕ್ಲೀನಾಗಿ ಗಮನಿಸ್ಬೋದು. ನಂದೀಶ್ ಇದನ್ನು ಜೂಮ್ ಮಾಡಿ ತೋರಿಸೋದಾದರೆ ನೋಡಿ ಎಷ್ಟು ಹತ್ತಿರದಲ್ಲಿದೆ ಅಂತಾದರೆ ಒಂದು 30-40 ಅಡಿ ಅಥವಾ 50 ಅಡಿ ಅಷ್ಟೇ ನಿಮಗೆ ಗ್ಯಾಪ್ ಕಾಣಿಸ್ತಾ ಇದೆ. 18 ಟವರ್ ಅಂತಂದರೆ ಎಷ್ಟು ಉದ್ದ ಬರುತ್ತೆ ಅಂತ ನಿಮ್ಗೆ ಗೊತ್ತಿದೆ. 18 ಅಂದರೆ 10 ಅಡಿ ಅಂತೆ ಲೆಕ್ಕ ಹಾಕಿದ್ರು ಕೂಡ 180 ಅಡಿಯ ಆಚೆ ಹೋಗಿ ಈ ಟವರ್ ಬೀಳುತ್ತೆ. ಈ ಕೇಂಬ್ರಿಡ್ಜ್ ಸ್ಕೂಲ್, ಅದರ ಗ್ರೌಂಡ್, ಪ್ಲೇ ಗ್ರೌಂಡ್ ಎಲ್ಲ ಗಾಡಿಗಳನ್ನು ಕೂಡ ನಿಲ್ಲಿಸಿದ್ದಾರೆ. ಬಸ್ಗಳನ್ನು ಸುಮಾರು 10-15 ಬಸ್ಗಳನ್ನು
ಅಲ್ಲಿ ನಿಲ್ಲಿಸಿದ್ದು ನಿಮಗೆ ಕಾಣಿಸ್ತಾ ಇದೆ. ಇನ್ನು ಅಲ್ಲೊಂದು ಕಡೆ ಬೋರ್ಡ್ ಹಾಕಿದ್ದಾರೆ, ಈ SNN ಗ್ರೂಪ್ನ ಅಪಾರ್ಟ್ಮೆಂಟ್ ಇದು. ಈ ಭಾಗದಲ್ಲಿ ಸಾಕಷ್ಟು ಇದು SNN ಗ್ರೂಪ್ನ ಅಪಾರ್ಟ್ಮೆಂಟ್ಗಳಿದ್ದಾವೆ. ಎಲೆಕ್ಟ್ರಾನಿಕ್ ಸಿಟಿ, ಆನೇಕಲ್, ಅತ್ತಿಬೆಲೆ, ಹಳೂರು ರಸ್ತೆ, ಪರಪ್ಪನ ಅಗ್ರಹಾರ, ಮತ್ತು ಬೊಮ್ಮನಹಳ್ಳಿ, ಬೆಂಗಳೂರಿನಾದ್ಯಂತ ಇವರ ಒಂದು ಗ್ರೂಪ್ಗಳಿದೆ. ಆ ದೊಡ್ಡ ಗ್ರೂಪು. ಸೊ ಸಹಜವಾಗಿ ಎಲ್ಲ ಕಡೆ ಅವರು ಅಪಾರ್ಟ್ಮೆಂಟ್ಗಳನ್ನು ಕಟ್ತಾರೆ. ಆದರೆ ಈ ಅಪಾರ್ಟ್ಮೆಂಟಲ್ಲಿ ಮಾತ್ರ ಯಾಕೆ ಹೀಗಾಯಿತು ಗೊತ್ತಿಲ್ಲ. ಈ ಅಪಾರ್ಟ್ಮೆಂಟ್ ವಾಲ್ ಇರೋದನ್ನು ನೀವು ಗಮನಿಸ್ಬೋದು. ಇದರಲ್ಲಿ ಈ ಟವರ್ 3 ಅಂತ ಕರೀತಾರೆ ಇದನ್ನು. 3 ಟವರ್ಗಳಿದ್ದಾವೆ ಇದರಲ್ಲೇ. ಒಂದೇ ಈ 18 ಟವರ್ ಅಂತ ಏನು ನಾನು 18 ಅಂತಸ್ತಿನ ಬಿಲ್ಡಿಂಗ್ ಅಂತ ಏನು ತೋರಿಸಿದ್ನಲ್ಲ, ಇದರಲ್ಲಿ 3 ಟವರ್ಸ್ ಇದೆ. ಗಮನಿಸಿ, ನೀವು ನೋಡೋದಾದರೆ 1 2 3 ಇದರಲ್ಲಿ 1 ಟವರ್ ಮಾತ್ರ ವಾಲ್ ಇದೆ. ಈ ರೈಟ್ ಸೈಡು, ಈ ಲೆಫ್ಟ್ ಸೈಡ್ ಏನು ಕಾಣಿಸುತ್ತಲ್ಲ ನಿಮಗೆ, ಈ ಭಾಗದಲ್ಲಿ ಈ ಹಸಿರು ಕಲರ್ನ ಒಂದು ಹಸಿರು ಮತ್ತು ಕೆಂಪು ಕಲರ್ನ ಒಂದು ಇದನ್ನೇನು ಹಾಕಿದಾರಲ್ಲ ಕಂಬಿಗಳನ್ನು, ಆ ಅಪಾರ್ಟ್ಮೆಂಟ್ನ ಅದೊಂದು ಟವರ್ ವಾಲ್ ಇದೆ. ಅಲ್ಲಿ ಯಾರು ಒಂದಿಷ್ಟು ಒಂದು 4 ಜನ ಕೂತ್ಕೊಂಡಿದ್ದಾರೆ. ಅಲ್ಲಿ ಏನೋ ಕೆಲಸಗಳನ್ನು ನಡೆಸೋದಕ್ಕೆ, ಡೆಮಾಲಿಷನ್ ನಡೆಸೋದಕ್ಕೆ ಒಂದಿಷ್ಟು ಇಂಜಿನಿಯರ್ಸ್ದ ಪ್ಲಾನ್ಗಳು ಕೂಡ ಬೇಕಾಗಿರುತ್ತೆ. ಈ ಅಪಾರ್ಟ್ಮೆಂಟನ್ನು ಹೆಂಗೆ ಒಡ ಹಾಕ್ತಾರೆ ಅಂತ ನೋಡೋದಾದರೆ, ಇದಕ್ಕೂ ಕೂಡ ಭಾಳ ದೊಡ್ಡ ಟೆಕ್ನಾಲಜಿಯನ್ನೇ ಬಳಸಬೇಕು. ಯಾಕೆಂದರೆ ಈಸಿ ಅಲ್ಲ ಇದನ್ನು ಹೊಡೆಯೋದು. ಪಕ್ಕದಲ್ಲೆಲ್ಲ ಬಿಲ್ಡಿಂಗ್ ಇದೆ, ಇಲ್ಲಿ ಪ್ಲೇ ಗ್ರೌಂಡ್ ಇದೆ, ಇಲ್ಲಿ ಪಕ್ಕದಲ್ಲೇ ಡಿಮಾರ್ಟ್ ಇದೆ. ಇನ್ನು ಈ ಕಡೆ ಸ್ವಲ್ಪ ಪಕ್ಕದಲ್ಲಿ ನೋಡೋದಾದರೆ ಇದು ಈ ಕಡೆ ಪ್ರೈವೇಟ್ ಬಿಲ್ಡಿಂಗ್ಗಳು ಕೂಡ ಇದ್ದಾವೆ, ಖಾಸಗಿ ಮನೆಗಳನ್ನು ಕೂಡ ಕಟ್ಟಿಕೊಂಡಿದ್ದಾರೆ. ಯಾಕೆಂದರೆ ಇದನ್ನು ಈಸಿಯಾಗಿ ಒಡೆಯೋದಕ್ಕೂ ಕೂಡ ಸಾಧ್ಯ ಆಗಲ್ಲ. ಇದು ಅಪಾರ್ಟ್ಮೆಂಟ್ಗೆ ಹೋಗುವಂಥ ರಸ್ತೆ, ಈ ಸುತ್ತುವರೆದಿರುವಂಥ ವಾಕಿಂಗ್ ಪಾತ್ ಮತ್ತು ರಸ್ತೆ ಎಲ್ಲವೂ ಕೂಡ ಇದೆ. ಎಮ್ಯುನಿಟೀಸ್ ಬೇಕಾದಂಥ ಎಮ್ಯುನಿಟೀಸ್ ಇದೆ. ಆದರೆ ಇದನ್ನು ಒಡೆದು ಹಾಕುವುದಕ್ಕೆ ಈಗ GBAಗೆ ಮನವಿ ಹೋಗಿದೆ. GBA ಕೂಡ ಇದನ್ನು ಪರಿಶೀಲಿಸಿ ಒಡೆಯೋದಕ್ಕೆ ಎಲ್ಲ ಸರ್ವಸನ್ನದ್ಧ ರೀತಿಯಲ್ಲಿ ತಯಾರಿಯನ್ನು ನಡೆಸ್ಕೊಂಡಿದೆ. SNN ರಾಜ್ ಎಟರ್ನಿಯಾ ಅನ್ನುವ ಅಪಾರ್ಟ್ಮೆಂಟ್ ಇದು. ಈ ಅಪಾರ್ಟ್ಮೆಂಟನ್ನು ಎಷ್ಟು ಜನ ತೆಗೆದುಕೊಂಡಿದ್ರು, ಹೇಗೆ ತೆಗೆದುಕೊಂಡಿದ್ರು, ಎಷ್ಟು ದುಡ್ಡು ಕೊಟ್ಟಿದ್ರು, ಇದನ್ನೆಲ್ಲ ನೋಡೋದಾದರೆ ಈ 18 ಅಂತಸ್ತಿನ ಒಂದು ಬಿಲ್ಡಿಂಗಲ್ಲಿ 49 ಮನೆಗಳಿದ್ವಂತೆ. 49 ಮನೆಗಳನ್ನು ಅವರು ಬೇರೆ ಮಾಲೀಕರಿಗೆ, ಅಂದರೆ ಯಾರ್ಯಾರು ತೆಗೆದುಕೊಂಡಿರ್ತಾರೋ ಅವರಿಗೆ ಕೊಟ್ಟಿರ್ತಾರೆ. ಕೊಡುವಂತಹ ಸಂದರ್ಭದಲ್ಲಿ ಹಣ ಕೂಡ ತೆಗೆದುಕೊಂಡಿರ್ತಾರೆ. ಅವರೆಲ್ಲರೂ ಕೂಡ ಗೊಂದಲಕ್ಕೆ ಸಿಕ್ಕೊಂಡಿದ್ದಾರೆ. ಹೊಸ ಮನೆಯನ್ನು ಕಟ್ತೀವಿ, ಗೃಹ ಪ್ರವೇಶ ಮಾಡಿಬಿಡ್ತೀವಿ, ಗೃಹ ಪ್ರವೇಶವನ್ನು ಮಾಡಬೇಕು ಅನ್ನುವ ಎಲ್ಲ ಒಂದು ಇದ್ರ ನಡುವೆ ಅವ್ರ ಮನಸ್ಸಲ್ಲಿ ಈಗ ಸಂತೋಷ ಇಲ್ಲ. ಕಾರಣ ಏನಪ್ಪ ಅಂತಂದರೆ, ಗೃಹ ಪ್ರವೇಶ ಆಗುವಂಥ ಸಂದರ್ಭದಲ್ಲಿ ಈ ರೀತಿ ಆಗ್ಬಿಡ್ತಲ್ಲ, ಈ ಅಪಾರ್ಟ್ಮೆಂಟ್ ಬೀಳಿಸ್ತಾರಲ್ಲ ಅಂತ. ಸೊ ಹಾಗಾದರೆ ಇಲ್ಲಿ ತಪ್ಪು ಯಾರದ್ದು, ಸರಿ ಯಾರದ್ದು ಅಂತ ನೋಡಿದ್ರೆ, SNN ರಾಜ್ ಈ ಕಂಪ್ನಿ ಇದನ್ನು ಕಟ್ತಾ ಇದೆ. ಈ ಬಿಲ್ಡಿಂಗನ್ನು ಕಟ್ಟಿರುವಂಥದ್ದು ಬೇರೆ ಬೇರೆ ಕಡೆ ಎಲ್ಲ ಪಕ್ಕದ ಎಲ್ಲ ಟವರ್ಗಳಲ್ಲೂ ಕೂಡ ಈಗಾಗಲೇ ಜನ ವಾಸ ಮಾಡ್ತಾ ಇದ್ದಾರೆ. ಸುಮಾರು 800ಕ್ಕೂ ಅಧಿಕ, ಅಂದರೆ ಸುಮಾರು 900ರಷ್ಟು ಮನೆಗಳು ಆ ಪಕ್ಕದ ಟವರ್ಗಳಲ್ಲೆಲ್ಲ ಇದೆ. ಈ ಟವರ್ಗಳಲ್ಲಿ ಈಗ ಸುಮಾರು 49 ಮನೆಗಳು ಬರ್ತಾವಂತ ಒಂದೇ ಟವರಲ್ಲಿ. ಇವರೆಲ್ಲರಿಗೂ ಕೂಡ ಈಗ ನೋಟಿಸ್ ಹೋಗಿದೆ. BBMP ಕೂಡ ನೋಟಿಸನ್ನು ಕೊಟ್ಟಿದೆ. GBA ಕೂಡ ನೋಟಿಸನ್ನು ಕೊಟ್ಟು ಇವ್ರನ್ನ ಬೇರೆ ಕಡೆ ಸ್ಥಳ ಅಂತ, ಅಂದರೆ ಇಲ್ಲಿಗೆ ಶಿಫ್ಟ್ ಆಗಿರಲಿಲ್ಲ ಅವರು, ಆದರೆ ಬರೋದಕ್ಕೆ ಈಗ ಅವಕಾಶ ಇಲ್ಲ. ಕಾರಣ ಏನು ಅಂತಂದರೆ, ಎಷ್ಟು ಹಣ ಕಟ್ಸ್ಕೊಂಡಿದ್ರೆ ಅದನ್ನೆಲ್ಲ ಕಾನೂನು ಪ್ರಕ್ರಿಯೆಗಳನ್ನು ಮುಂದೆ ಹೇಗೆ ಮಾಡ್ತಾರೆ ಅನ್ನೋದನ್ನು ನೋಡಬೇಕು. ಇನ್ನು ಪಕ್ಕದಲ್ಲಿ ಆ ಕೇಂಬ್ರಿಡ್ಜ್ ಸ್ಕೂಲನ್ನು ನಿಮಗೆ ದೃಶ್ಯವನ್ನು ತೋರಿಸೋದಾದರೆ, ಪಕ್ಕದಲ್ಲೇ ಸ್ಕೂಲ್ ಇದೆ. ಇಷ್ಟು ಹತ್ತಿರದಲ್ಲಿ ಒಂದಿಷ್ಟು ಮನೆಗಳು ಕೂಡ ಇದೆ. ಈ ಭಾಗದಲ್ಲಿ ಅಪಾರ್ಟ್ಮೆಂಟನ್ನು ಒಡೆದು ಹಾಕ್ತಾರೆ ಅನ್ನೋದು. ಹಾಗಾದರೆ ಟೆಕ್ನಾಲಜಿನ ಹೆಂಗೆ ಬಳಸ್ತಾರೆ, BBMP ಇದಕ್ಕೆ ಸಿದ್ಧತೆಯನ್ನು ಅಥವಾ GBA ಇದಕ್ಕೆ ಸಿದ್ಧತೆಯನ್ನು ಹೆಂಗೆ ಮಾಡ್ಕೊಂಡಿದೆ ಅಂತ ನೋಡೋದಾದರೆ, ಒಂದೊಂದೇ ಟವರನ್ನು ಕಟ್ ಮಾಡಿ ಕೆಳಗಿಳಿಸ್ತಾರಂತೆ. ಆ ರೀತಿಯ ತಂತ್ರಜ್ಞಾನವನ್ನು ಇಲ್ಲಿ ಬಳಸಬೇಕು, ಅನಿವಾರ್ಯ ಅದು. ಯಾಕೆಂದರೆ ಪಕ್ಕದಲ್ಲಿ ಬೇರೆ ಟವರ್ನವ್ರಿಗೂ ತೊಂದರೆ ಆಗಬಾರ್ದು, ಪಕ್ಕದಲ್ಲಿರುವ ಸ್ಕೂಲ್ಗಳಿಗೂ ತೊಂದರೆ ಆಗಬಾರ್ದು, ಪಕ್ಕದಲ್ಲೇ ಇರುವಂಥ ಮನೆಗಳಿಗೂ ಕೂಡ ಯಾವುದೇ ಅಡಚಣೆ ಆಗಬಾರ್ದು, ತೊಂದರೆ ಆಗಬಾರ್ದು. ಇಲ್ಲೂ ಕೂಡ ಹೊಸ ಮನೆಯನ್ನೆಲ್ಲ ಕಟ್ತಾ ಇದ್ದಾರೆ. ಇದು ಪಕ್ಕದಲ್ಲೇ ಈ ಬಿಲ್ಡಿಂಗ್ನ ಈ ಪಕ್ಕದಲ್ಲೇ ಈ ಮನೆಯನ್ನು ಕಟ್ತಾ ಇರೋದ್ರಿಂದ, ಸೊ ಈಗ ಈ ಟವರ್ ವಾಲ್ ಇದೆ ಅನ್ನುವ ಉದ್ದೇಶವನ್ನು ಇಟ್ಕೊಂಡು ಬೆಂಗಳೂರಿನ ಅತಿ ದೊಡ್ಡ ಆಪರೇಷನನ್ನು ಮಾಡೋದಕ್ಕೆ GBA ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಇದು ಕಂಪನಿ ತಪ್ಪ ಅಥವಾ ಯಾರ ತಪ್ಪು ಅಂತ ನೋಡೋದಾದ್ರೆ, ಕಂಪನಿಯ ಕಟ್ಟಿರೋದ್ರಲ್ಲಿ ತಪ್ಪಾಗಿದೆ. ಅಂದರೆ ಆಕ್ಯುಪೇಷನ್ ಸರ್ಟಿಫಿಕೇಟ್, OC ಅಂತ ನಾವೇನು ಹೇಳ್ತೀವಲ್ಲ, OC ಕೊಡುವ ಸಂದರ್ಭದಲ್ಲಿ ಅಧಿಕಾರಿಗಳು ಏನು ಮಾಡ್ತಾ ಇದ್ರು, ಅಧಿಕಾರಿಗಳು ಇದಕ್ಕೆ ಹೇಗೆ OCಯನ್ನು ಕೊಟ್ಟರು, ಇದೆಲ್ಲದೂ ಕೂಡ ಈಗ ಚರ್ಚೆಯಲ್ಲಿರುವಂಥ ವಿಚಾರ. ಈಗ OC ವಿಚಾರಕ್ಕೇನೆ ನೋಡೋದಾದರೆ, ನಮ್ಮಲ್ಲಿರುವಂಥ ಈಗ ಸಿಸ್ಟಮ್ ಏನಪ್ಪ ಅಂತಂದರೆ, ಯಾವ ಕಂಪನಿ OCಯನ್ನು ತಂದು ಕೊಡುತ್ತಲ್ಲ, ಅವರೊಬ್ಬ ಪ್ರೈವೇಟ್ ಏಜೆನ್ಸಿಗಳ ಮೂಲಕ OCಯನ್ನು ತಂದುಕೊಟ್ಟು ಅದನ್ನು ಅಪ್ರೂವ್ ಮಾಡುವಂಥ
ಕೆಲಸ ನಮ್ಮ GBA ಮೂಲಕ ಆಗುತ್ತೆ ಅಥವಾ ಹಿಂದಿನ BBMP ಮೂಲಕ ಆಗುತ್ತೆ. ಅವರು ತಂದಿರುವಂಥ OCಯನ್ನೇ ಕೊಟ್ಬಿಟ್ಟು ಅದಕ್ಕೆ ಅಪ್ರೂವ್ ಮಾಡೋದು, ಸೈನ್ ಹಾಕೋದು ಅಧಿಕಾರಿಗಳು. ಆದರೆ ಈ ಸಿಸ್ಟಮ್ ಸರಿ ಇಲ್ಲ. ಬೇಸ್ಮೆಂಟ್ ಸರಿ ಇಲ್ಲ ಅಂತಂದ್ರೆ ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ಒಂದಿಷ್ಟು ಹುಡುಕ್ತಾ ಹೋದಾಗ, ಅಥವಾ ಇಲ್ಲಿನ ಸ್ಥಳೀಯರನ್ನ ನಾನು ಮಾತಾಡಿಸ್ತಾ ಹೋದಂಥ ಸಂದರ್ಭದಲ್ಲಿ ಒಂದಿಷ್ಟು ಮಾಹಿತಿಯನ್ನ ಸ್ಥಳೀಯರು ಹೊರಹಾಕ್ತಾ ಇದ್ರು. ಈ ಅಪಾರ್ಟ್ಮೆಂಟನ್ನು ಕೆರೆ ಅಂಗಳದಲ್ಲಿ ಕಟ್ಟಿದ್ದಾರೆ. ಬೆಂಗಳೂರಲ್ಲಿ ಸಾಕಷ್ಟು ಕೆರೆಗಳಿದ್ದಾವೆ, ಸಾಕಷ್ಟು ಕುಂಟೆಗಳಿದ್ದಾವೆ, ಒಂದಕ್ಕೊಂದು ಎಲ್ಲವೂ ಇಂಟರ್ಲಿಂಕ್ಸ್ ಇದ್ದಾವೆ. ಇನ್ನು ಇದ್ರ ಪಕ್ಕದಲ್ಲಿ ಇನ್ನೊಂದು ಅಪಾರ್ಟ್ಮೆಂಟ್ ಕೂಡ ಕಾಣಿಸುತ್ತೆ. ಸ್ಥಳೀಯರು ನೀಡಿರುವಂಥ ಮಾಹಿತಿ ಪ್ರಕಾರ ನೋಡೋದಾದ್ರೆ, ಈ ದೂರದಲ್ಲಿ ಏನು ಇನ್ನೊಂದು ಅಪಾರ್ಟ್ಮೆಂಟ್ ಕಾಣಿಸ್ತಾ ಇದೆಯಲ್ಲ, ಅದು ಕೂಡ ಕೆರೆ ಅಂಗಳದಲ್ಲೇ ಇದೆ ಅನ್ನೋದನ್ನ ಸ್ಥಳೀಯರು ಹೇಳ್ತಾ ಇದ್ರು. ನನ್ನ ಕ್ಯಾಮರಾಮನ್ ನಂದೀಶ್ ನಿಮ್ಗೆ ಆ ಅಪಾರ್ಟ್ಮೆಂಟ್ ಅನ್ನು ಕೂಡ ತೋರಿಸ್ತಾರೆ ಇದೇ ಬಿಲ್ಡಿಂಗ್ನ ಮೂಲಕವಾಗಿ. ಸೊ ಆ ಅಪಾರ್ಟ್ಮೆಂಟ್ ಕೂಡ ಅದರಲ್ಲೂ ಕೂಡ ಸಾವಿರಾರು ಮನೆಗಳಿದ್ದಾವೆ. ಸೊ ಅದು ಕೂಡ ಕೆರೆ ಅಂಗಳದಲ್ಲೇ ನಿರ್ಮಾಣ ಆಗಿದ್ದು. ಕೆರೆ ಅಂಗಳದಲ್ಲಿ ಸಾಕಷ್ಟು ಸಿಲ್ಟ್ ಇರುತ್ತೆ. ಸೊ OCಯನ್ನು ಕೊಡುವಂಥ ಸಂದರ್ಭದಲ್ಲಿ ಸರ್ಕಾರಿ ಅಭಿಯಂತರರು ಅಥವಾ ಇದಕ್ಕೊಂದು ಸಿಸ್ಟಮ್ ಇಲ್ಲ ನಮ್ಮಲ್ಲಿ. ಸರಿಯಾದ ಸಾಯಿಲ್ ಟೆಸ್ಟನ್ನು ಎಷ್ಟು ಅಡಿ ಹೋಗಬೇಕು, ಅದರ ಬೇಸ್ಮೆಂಟನ್ನು ಯಾವ ರೀತಿ ತಯಾರು ಮಾಡಬೇಕು, ಬೇಸ್ಮೆಂಟ್ ಸರಿ ಇಲ್ಲದೆ ಇರುವಂಥ ಕಾರಣಕ್ಕೋಸ್ಕರನೇ ಈ ಅಪಾರ್ಟ್ಮೆಂಟ್ ವಾಲ್ ಇದೆ ಅನ್ನೋದನ್ನು ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ರು, ಅಥವಾ ಗಮನಿಸಿದವ್ರು ಹೇಳ್ತಾ ಇದ್ರು, ಅಥವಾ ಅಕ್ಕಪಕ್ಕದವರು ಹೇಳ್ತಾ ಇದ್ರು. ಸೊ ಈಗ ಟವರ್ 3 ಏನಿದೆಯಲ್ಲ, ಈ ಟವರ್ 3 3 ಟವರ್ ಇದೆ. ಇದು ಒಂದೇ ಇದರಲ್ಲಿ ಇದು ಒಟ್ಟು ಟವರ್ಗಳನ್ನು ನೋಡಿದ್ರೆ ಸುಮಾರು 16ರಿಂದ 17 ಟವರ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ವ್ಯಾಪ್ತಿಯನ್ನು ಗಮನಿಸಿದರೆ ಕಿಲೋಮೀಟರ್ ಗಟ್ಟಲೆ ಕಾಣಿಸುತ್ತೆ ನಿಮಗೆ. ಸುತ್ತ ರೌಂಡ್ ಹೊಡೆದು ಬರೋದಕ್ಕೆ 4-5 ಕಿಲೋಮೀಟರ್ ಆಗಿಬಿಡುತ್ತೆ ಈ ಅಪಾರ್ಟ್ಮೆಂಟನ್ನು, SNN ರಾಜ್ ಅಟಾರ್ನಿಯಾ ಅಪಾರ್ಟ್ಮೆಂಟನ್ನು. ಸೊ ಬೆಂಗಳೂರು ದಕ್ಷಿಣ ಸೇರಿದಂತೆ ಆನೇಕಲ್ ಈ ಭಾಗದಲ್ಲಿ ಸುಮಾರಷ್ಟು SNN ರಾಜ್ ಕಂಪನಿಯ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಸಾಕಷ್ಟು ಅಪಾರ್ಟ್ಮೆಂಟ್ಗಳಿದ್ದಾವೆ. ಇಲ್ಲಿ ತಪ್ಪು ಯಾರದ್ದು ಅಂತ ನೋಡೋದಾದ್ರೆ ಅಧಿಕಾರಿಗಳ ತಪ್ಪ. ಅಧಿಕಾರಿಗಳು OCಯನ್ನು ಕೊಡುವಂಥ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ರು, 3 ತಿಂಗಳ ಹಿಂದೆ OCಯನ್ನು ಕೊಟ್ಟಿದ್ದಾರೆ, ಅಕ್ಯುಪೇಷನ್ ಆಗ್ಬೋದು ಅನ್ನುವ ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ ಅಂತಂದರೆ ಇದನ್ನು ಪರಿಶೀಲನೆ ಮಾಡಿ ಕಟ್ಟಿದ್ರಾ ಅಥವಾ ಕೊಟ್ಟಿದ್ರಾ ಅನ್ನುವ ಪ್ರಶ್ನೆ ಈಗ ಹೇಳುತ್ತೆ. ಸಹಜವಾಗಿ ನಮ್ಮಲ್ಲಿ ಬಿಲ್ಡ್ ಮಾಡೋದಕ್ಕೆ ಅಥವಾ ಒಂದು ಕಂಪನಿ ಅಪಾರ್ಟ್ಮೆಂಟನ್ನು ಕಟ್ಟೋದಕ್ಕೆ ಸಾಕಷ್ಟು ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ಇಷ್ಟೇ ಟವರ್ ಇರಬೇಕು, ಇಷ್ಟು ಜಾಗ, ಎಲ್ಲದೂ ಕೂಡ ರೆಕಾರ್ಡೆಡ್ ನಿಮಗೆ. ಆದರೆ GBA ಇಷ್ಟು ದೊಡ್ಡ ಮಹಾನಗರದಲ್ಲಿ ಇಷ್ಟು ದೊಡ್ಡ ಅಪಾರ್ಟ್ಮೆಂಟನ್ನು ಕಟ್ಟುವಾಗ OCಯನ್ನು ಹೇಗೆ ಕೊಟ್ಟರು? ಈಗ ಯಾರೋ ಅವರು ಪ್ರೈವೇಟ್ ಏಜೆನ್ಸಿ ಮೂಲಕ ತಂದಿರುವಂಥ ಅಥವಾ ಮಾಡಿಸಿರುವಂಥ ಒಂದು ಪತ್ರವನ್ನೇ ಒಪ್ಕೊಂಡ್ಬಿಟ್ರಾ ಅನ್ನೋ ಪ್ರಶ್ನೆ ಈಗ ಕಾಣ್ತಾ ಇದೆ. ಸಹಜವಾಗಿ ಕೆರೆ ಅಂಗಳದಲ್ಲಿ ಸಾಕಷ್ಟು ಹೂಳಿರುತ್ತೆ. ಈ ಕೆರೆ ಅಂಗಳ ಇದೆಲ್ಲ ಮೊದಲೇ ಗೌರ್ಮೆಂಟ್ ಜಾಗ ಆಗಿತ್ತು, ಕಾಡಾಗಿತ್ತು ಅಂತ ಕೆಲವರು ತೋರಿಸ್ತಾ ಇದ್ದಾರೆ. ಇನ್ನು ಮುಂದೆ ಬಂದು ತೋರಿಸೋದಾದ್ರೆ ನಿಮಗೆ ಪಕ್ಕದಲ್ಲೂ ಕೂಡ ಒಂದಿಷ್ಟು ಕಾಡು ಇನ್ನೂ ಹಾಗೇನೆ ಈ ಅಪಾರ್ಟ್ಮೆಂಟ್ನ ಪಕ್ಕದಲ್ಲಿ ಒಂದಿಷ್ಟು ಗೋಮಾಳ ಜಾಗ, ಖಾಸಗಿ ಜಾಗ ಇದೆಲ್ಲದೂ ಕೂಡ ಇರೋದನ್ನು ನೀವು ಗಮನಿಸ್ಬೋದು. ಅದನ್ನು ಕೂಡ ತೋರಿಸ್ತಾರೆ ನನ್ನ ಕ್ಯಾಮರಾಮನ್ ನಿಮಗೆ. ಸೊ ಈ ಜಾಗದಲ್ಲಿ ಈ ಅಪಾರ್ಟ್ಮೆಂಟನ್ನು ಕಟ್ಟಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಬೊಮ್ಮನಹಳ್ಳಿಗೆ ಸಮೀಪ ಬರುತ್ತೆ. ಕೂಡ್ಲು ಗೇಟಿಂದ ಒಳಗೆ ಬಂದರೆ ಈ ಅಪಾರ್ಟ್ಮೆಂಟ್ ಸಿಗುತ್ತೆ. ಈ ಅಪಾರ್ಟ್ಮೆಂಟನ್ನು ನೋಡೋದಕ್ಕೆ ಅಂತಲೇ ಸುಮಾರು ಜನ ಬರ್ತಾ ಇದ್ದಾರೆ. ಈಗ ಈ ವಾಲಿದ್ದನ್ನು ನೀವು ಸೂಕ್ಷ್ಮವಾಗಿ ಗಮನಿಸ್ಬೋದು. ನಾನು ಅದನ್ನು ಟಿಲ್ಟಪ್ ಅಥವಾ ಮಾಡಿ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ ನನ್ನ ಕ್ಯಾಮ್ರಾಮನ್. ಎಷ್ಟು ವಾಲಿದೆ, ಹೆಂಗೆ ಆಗಿದೆ ಅನ್ನೋದನ್ನು ನಿಮಗೆ ಕ್ಯಾಮ್ರಾ ಮೂಲಕವೇ ತೋರಿಸುವಂಥ ಪ್ರಯತ್ನವನ್ನು ಮಾಡೋದಾದರೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಇಲ್ಲಿಂದ ನಿಂತಹ ಸಂದರ್ಭದಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ನಿಮಗದು ಕ್ಯಾಮ್ರಾದಲ್ಲಿ ಅಷ್ಟು ವಾಲಿದೆ ಅಂತ ಅನ್ನಿಸದೇ ಇರ್ಬೋದು, ಆದರೆ ಯಾವ ಕ್ಷಣದಲ್ಲೂ ಬೇಕಾದರೂ ಈ ಬಿಲ್ಡಿಂಗ್ ಬಿದ್ದು ಹೋಗ್ಬೋದು. ಒಂದು ಒಳ್ಳೆ ಕೆಲಸ ಮಾಡಿದೆ SNN ರಾಜ್ ಕಂಪ್ನಿ ಅಥವಾ SNN ರಾಜ್ ಅಟಾರ್ನಿಯಾ. ಏನು ಮಾಡಿದೆಯಪ್ಪ ಅಂತಂದರೆ ಅವರೇನೆ GBAಗೆ ಮನವಿ ಮಾಡಿದ್ದಾರೆ, ಈ ಅಪಾರ್ಟ್ಮೆಂಟನ್ನು ಒಡೆಯೋದಕ್ಕೆ ಅವಕಾಶ ಮಾಡಿಕೊಡಿ, ಈ ಅಪಾರ್ಟ್ಮೆಂಟನ್ನು ಒಡೆದು ಹಾಕಬೇಕು, ಈ ಅಪಾರ್ಟ್ಮೆಂಟ್ ಸರಿ ಇರಲ್ಲ, ಇದ್ರದ್ದು ಬೇಸ್ಮೆಂಟ್ ಸರಿ ಇಲ್ಲ ಅನ್ನುವ ಮನವಿಯನ್ನು BBMPಗೆ ಮಾಡ್ಕೊಂಡಿದೆ. ಇದೊಂದು ಭಾಳ ಒಳ್ಳೆ ಕೆಲಸ ಅಂತ ಹೇಳ್ಬೋದು. ಆದರೆ GBA ಅಧಿಕಾರಿಗಳ ವಿಚಾರದಲ್ಲಿ ಮಾತ್ರ ಭಾಳ ಗೊಂದಲಮಯ ಇದೆ. ಯಾಕೆಂದರೆ ಈ ಅಪಾರ್ಟ್ಮೆಂಟಿಗೆ ಹೆಂಗೆ OC ನೀಡಿದರು ಅನ್ನೋದೇ ಇಲ್ಲಿರುವಂಥವರ ಪ್ರಶ್ನೆ. ಯಾಕೆಂದರೆ ಇಲ್ಲಿ ಸಾಕಷ್ಟು ಟವರ್ ಇದೆ, ಈ ಒಡೆಯೋದೇನು ಈಸಿನಾ? ಈ ಹಿಂದೆ ನಮ್ಮಲ್ಲಿ ಬೆಂಗಳೂರಲ್ಲಿ ಸಾಕಷ್ಟು ಆಪರೇಷನ್ಸ್ಗಳು ಆಗಿದೆ, ಸಾಕಷ್ಟು ಬಿಲ್ಡಿಂಗ್ಗಳನ್ನು ಒಡೆದಿದ್ದಾರೆ. ಆದರೆ ಅವ್ಯಾವು ಕೂಡ ಇಷ್ಟು ದೊಡ್ಡ ಬಿಲ್ಡಿಂಗ್ ಅಲ್ಲ. ಮತ್ತು ಒಡೆಯುವಂಥ ಸಂದರ್ಭದಲ್ಲಿ ಈ ಹಿಂದೆ ಕೇರಳದ ಕೊಚ್ಚಿಯಲ್ಲಿ ಒಂದು ಬಿಲ್ಡಿಂಗನ್ನು ಒಡೆದಿದ್ರು. ಡೈನಮೆಂಟನ್ನು ಇಟ್ಟು ಆ ಬಿಲ್ಡಿಂಗನ್ನು ಡೆಮಾಲಿಷನ್ ಮಾಡಿಬಿಟ್ಟಿದ್ರು ಒಂದೇ ಇದರಲ್ಲಿ. ಮತ್ತು ಡೆಲ್ಲಿಯಲ್ಲೂ ಏನೋ ಈ ಹಿಂದೆ ಒಂದು ಬಿಲ್ಡಿಂಗನ್ನು ಒಡೆದಿದ್ರು, ಅದನ್ನು ಕೂಡ ನೋಡ್ಬೋದು. ಆದರೆ ಈ ಬಿಲ್ಡಿಂಗನ್ನು ಒಡೆಯೋದು ಅಷ್ಟು ಈಸಿ ಇಲ್ಲ. ಯಾಕೆಂದರೆ ಪಕ್ಕದಲ್ಲಿರುವಂಥ ಶಾಲೆಗೆ ಹಾನಿ ಆಗಬಾರ್ದು, ಪಕ್ಕದಲ್ಲಿರುವಂಥ ಮನೆಗಳಿಗೆ ಹಾನಿ ಆಗಬಾರ್ದು, ಪಕ್ಕದಲ್ಲಿರುವಂಥ ಈ ಕಡೆ ಈ ಲೇಔಟ್ ಒಂದು ವಾತಾವರಣ ಇದೆ, ಇಲ್ಲಿ ಒಂದು ಮನೆ ಇದೆ, ಈ ಮನೆಗಳಿಗೆ ಹಾನಿ ಆಗಬಾರ್ದು, ಜನರಿಗೆ ಹಾನಿ ಆಗಬಾರ್ದು.
ಸ್ಕೂಲ್ಗಳನ್ನು ಬಂದ್ ಮಾಡಿಸ್ಬೇಕು. ಇದೆಲ್ಲದೂ ಕೂಡ ಈಗಿರುವಂಥ ಚಾಲೆಂಜ್. ಇನ್ನು ನನ್ನ ಬಲಭಾಗದಲ್ಲಿ ನಿಮಗೆ ಸಾಕಷ್ಟು ಅಪಾರ್ಟ್ಮೆಂಟ್ ಇದ್ದಾವೆ. ಇಲ್ಲಿ ಕೇವಲ ಇದೊಂದೇ ಅಪಾರ್ಟ್ಮೆಂಟ್ ಅಲ್ಲ, ದೂರದಲ್ಲಿ ಇನ್ನೂ ಬೇರೆ ಬೇರೆ ಕಂಪನಿಯ ಬೇರೆ ಬೇರೆ ಅಪಾರ್ಟ್ಮೆಂಟ್ಗಳು ಕಾಣಿಸ್ತವೆ. ಇದು ಬೆಂಗಳೂರಿನ ಅತಿ ದೊಡ್ಡ ಆಪರೇಷನ್ ಅಂತ ಈಗ ಪರಿಗಣಿಸ್ತಾ ಇದ್ದಾರೆ. ಇದನ್ನು ಒಡೆಯೋದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು GBA ಮಾಡ್ಕೊಳ್ತಾ ಇದೆ. ಯಾವ ರೀತಿ ಹೊಡಿಬೇಕು, ಯಾವ ಟೆಕ್ನಾಲಜಿಯನ್ನು ಬಳಸಬೇಕು, ಒಂದೊಂದೇ ಅಂತಸ್ತನ್ನು ಕಟ್ ಮಾಡಿ ಕೆಳಗಿಳಿಸ್ಬೇಕು, ಪ್ರತಿ ಹಂತದಲ್ಲೂ ಕೂಡ ಮೇಲಿಂದ ಇದನ್ನು ಹೊಡ್ಕೊಂಡ್ಬಂದು ಇದನ್ನು ಕಂಪ್ಲೀಟಾಗಿ ಡೆಮಾಲಿಷನ್ ಮಾಡುವಂತಹ ಕೆಲಸವನ್ನು ಮಾಡಬೇಕು ಅಂತ. ಇನ್ನು ಸ್ಕೂಲ್ ಮಕ್ಕಳು ಪಕ್ಕದಲ್ಲೆಲ್ಲ ಆಟ ಆಡ್ತಾ ಇದ್ದಾರೆ. ಈ ಬಿಲ್ಡಿಂಗ್ ಏನಾದರೂ ಬಿದ್ದರೆ ಅದನ್ನು ನಿಮ್ಗೆ ಕರೆಕ್ಟಾಗಿ ಜೂಮ್ ಮಾಡಿ ತೋರಿಸ್ತೀನಿ ನಾನು. ಈ ಬಿಲ್ಡಿಂಗ್ ಎಲ್ಲಿದೆ, ಸ್ಕೂಲ್ ಎಲ್ಲಿದೆ ಅನ್ನೋದನ್ನು ನೋಡಿ. ಮಕ್ಕಳು ಅಲ್ಲಿದ್ದಾರೆ, ಬಿಲ್ಡಿಂಗ್ ಇಷ್ಟು ಹತ್ತಿರದಲ್ಲಿದೆ, 18 ಟವರ್ ಬೇರೆ ಇದೆ. ಅಂದಾಜು ಅಂದರೆ 200 ಅಡಿ ಹೋಗುತ್ತಿದ್ದು. ಈ ವ್ಯಾಪ್ತಿ ಏನಿದೆಯಲ್ಲ ಸ್ಕೂಲ್ಗೂ ಮತ್ತು ಈ ಅಪಾರ್ಟ್ಮೆಂಟ್ಗೂ, ಇದು ಬಹಳ ಕಡಿಮೆ ಇದೆ ನೋಡಿ. ಅಲ್ಲಿ ಮಕ್ಕಳು ಒಂದು ಕಡೆ ಆಡ್ತಾ ಇದ್ದಾರೆ, ಮಕ್ಕಳೆಲ್ಲ ಹೊರಗೆ ಬಂದರು, ಸ್ಕೂಲ್ ವೆಹಿಕಲ್ ನಿಂತಿದೆ, ಸ್ಕೂಲ್ ಗ್ರೌಂಡ್ ಅದು. ಇನ್ನೊಂದು ಕಡೆ ಇದು ಲೆಫ್ಟಲ್ಲಿ ಡಿಮಾರ್ಟ್ ಇದೆ. ಡಿಮಾರ್ಟ್ ಅಂತಂದ್ರೆ ನಿಮಗೆ ಗೊತ್ತು, ಸಾಕಷ್ಟು ಜನ ಬರ್ತಾ ಇರ್ತಾರೆ ಇಲ್ಲಿ, ಗ್ರಾಹಕರು ತುಳುಕ್ತಾ ಇರ್ತಾರೆ ಡಿಮಾರ್ಟ್ಗಳಲ್ಲಿ. ಸೊ ಇದನ್ನು ಒಡೆಯೋದೇ ಈಗ ಒಂದು ದೊಡ್ಡ ಚಾಲೆಂಜ್ ಆಗಿ ಎದುರಾಗಿದೆ. ಬೆಂಗಳೂರು ಮಹಾನಗರದಲ್ಲಿ ಅತಿ ದೊಡ್ಡ ಡೆಮಾಲಿಷನ್ ಅಂತ ಇದನ್ನು ಕರೀತಾ ಇದ್ದಾರೆ. ಈ ಒಂದು ಟವರನ್ನು ಕಟ್ಟೋದಕ್ಕೇನೆ ಸುಮಾರು 200 ಕೋಟಿ ಹಣ ಖರ್ಚಾಗಿದೆ ಅಂತ. 200 ಕೋಟಿ ಹಣವನ್ನು ಖರ್ಚು ಮಾಡಿ ಈ ಬಿಲ್ಡಿಂಗನ್ನು ಕಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಒಂದೊಂದು ಟವರ್ಗೆ ಇರುವ ಅಂತರವನ್ನು ನೋಡಿ, ಎಷ್ಟು ಕಡಿಮೆ ಅಂತರವಿದೆ. ಆ ಟವರ್ಗೂ ಡ್ಯಾಮೇಜ್ ಆಗಬಾರ್ದು, ಈ ಪಕ್ಕದಲ್ಲಿರೋ ರೈಟ್ ಸೈಡ್ ಟವರ್ಗೂ ಡ್ಯಾಮೇಜ್ ಆಗಬಾರ್ದು. ಇದೊಂದೇ ಟವರನ್ನು ಕಟ್ ಮಾಡಿ ಇಳಿಸ್ಬೇಕು ಅಂತಂದರೆ ಕಂಪ್ಲೀಟಾಗಿ ಅದಕ್ಕೆ ಒಂದು ಉನ್ನತವಾದ ಟೆಕ್ನಾಲಜಿಯನ್ನು ಬಳಸಬೇಕು. ಪಕ್ಕದಲ್ಲಿರುವಂಥ ಯಾವ ಜನರಿಗೂ ಕೂಡ ತೊಂದರೆ ಆಗಬಾರ್ದು. 900 ಅಪಾರ್ಟ್ಮೆಂಟ್ ಮಾಲೀಕರಿದ್ದಾರೆ. 900 ಅಂತ ಮನೆಗೊಂದು 3-4 ಜನ ಇದ್ರೂ ಕೂಡ ಎಷ್ಟು ಜನ ಆಗ್ತಾರೆ? ಸಾವಿರಾರು ಜನ, ಸಾವಿರ ಲೆಕ್ಕದಲ್ಲಿ ಜನ ಹೋಗುತ್ತೆ. ಸೊ ಈ ಸ್ಕೂಲ್ಗೂ ತೊಂದರೆ ಆಗಬಾರ್ದು. ಇದನ್ನೆಲ್ಲ ಮಾಡಿಕೊಂಡು ಒಂದು ಕಂಪ್ಲೀಟ್ ಆದ ಉತ್ತಮ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಈ ಬಿಲ್ಡಿಂಗನ್ನು ಡೆಮಾಲಿಷನ್ ಮಾಡಬೇಕು. ಇಲ್ಲಿ ನನಗನ್ಸುತ್ತೆ ಅಕ್ಯುಪೇಷನ್ ಸರ್ಟಿಫಿಕೇಟನ್ನು ಕೊಡುವಂಥ ಸಂದರ್ಭದಲ್ಲಿ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ. ನಮ್ಮಲ್ಲಿ ಈಗಿರುವಂಥ ವ್ಯವಸ್ಥೆಯನ್ನು ನೋಡಿದರೆ ಅಕ್ಯುಪೇಷನ್ ಸರ್ಟಿಫಿಕೇಟ್ಗೆ ಅಂತ ನಮ್ಮಲ್ಲಿ ಸರಿಯಾದ ವ್ಯವಸ್ಥೆನೇ ಇಲ್ಲ. ಏನು ಮಾಡ್ತಾರೆ ಅಂತಂದರೆ ಪ್ರೈವೇಟ್ ಏಜೆನ್ಸಿಗಳ ಮೂಲಕ ಈ SNN ರಾಜ್ ಅಪಾರ್ಟ್ಮೆಂಟ್ ಅಂದರೆ ಅವ್ರು ಏನು ಮಾಡಿಸ್ಕೊಂಡು ಬಂದಿರ್ತಾರಲ್ಲ, ಇಲ್ಲಿ ಕಟ್ಬೋದು ಬಿಲ್ಡಿಂಗು, ಇಲ್ಲಿ ತಳಮಟ್ಟ ಗಟ್ಟಿಯಾಗಿದೆ, ಗ್ರೌಂಡ್ ಲೆವೆಲ್ ಕ್ಲಿಯರೆನ್ಸ್ ಭಾಳ ಚೆನ್ನಾಗಿದೆ ಅಂತ ಕೊಟ್ಟಿರುವಂಥ ಒಂದು ಅಪ್ಲಿಕೇಶನ್ನೇ ಸೈನ್ ಹಾಕಿ ಅದನ್ನೇ ಮೂವ್ ಮಾಡುವಂಥ ಪ್ರಯತ್ನ ನಡೀತಾ ಇದೆಯೇ ಹೊರತು ನಮ್ಮ GBA ವತಿಯಿಂದ ಇಷ್ಟೊಂದು ಅಪಾರ್ಟ್ಮೆಂಟ್ಗಳು ದಿನ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು, ಇಷ್ಟೊಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು. ಗೌರ್ಮೆಂಟ್ ಕಡೆಯಿಂದ ಏನೇನು ಆಗಬೇಕು ಅಥವಾ GBA ಕಡೆಯಿಂದ ಏನೇನು ಆಗಬೇಕು ಅನ್ನೋದ್ರ ಬಗ್ಗೆ ಇದುವರೆಗೂ ಕೂಡ ನಮ್ಮಲ್ಲಿ ಒಂದು ಸರಿಯಾದ ನಿಯಮಾವಳಿಗಳಿಲ್ಲ. ಬಹುಶಃ ಈ ಅಪಾರ್ಟ್ಮೆಂಟನ್ನು ಬೀಳಿಸೋದು GBAಗೆ ಒಂದು ಪಾಠ ಆಗ್ಬೋದು ಅಂತ ನನಗನ್ನಿಸುತ್ತೆ. ಇಂತಹ ದೊಡ್ಡ ಅಪಾರ್ಟ್ಮೆಂಟನ್ನು ಕೋಟ್ಯಾಂತರ ರೂಪಾಯಿ ಅಂದರೆ 200 ಕೋಟಿ ಇದರ ವೆಚ್ಚ, ಕನ್ಸ್ಟ್ರಕ್ಷನ್ ಚಾರ್ಜಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಕಂಪ್ಲೀಟ್ ಬಹುತೇಕ ಈ ಅಪಾರ್ಟ್ಮೆಂಟ್ ರೆಡಿ ಆಗಿದೆಯಪ್ಪ, ಇನ್ನೇನು ನಿಮಗೆ ಇದರಲ್ಲಿ ಭಾಳ ಕೆಲಸ ಇದೆ ಅಂತ ಕಾಣಿಸ್ತಾ ಇಲ್ಲ. ಸೊ ಈ ಅಪಾರ್ಟ್ಮೆಂಟನ್ನು ಒಡೆಯೋದಕ್ಕೆ ಈಗ GBAಗೆ ಮನವಿಯನ್ನು SNN ರಾಜ್ ಕಂಪನಿ ಮಾಡಿಕೊಂಡಿದೆ. ಕಂಪನಿ ಕಡೆಯಿಂದ ಇದನ್ನು ಈ ಒಡೆಯೋ ಚಾರ್ಜು ಇದೆಲ್ಲ ಬಹುಶಃ ಕಂಪನಿಗೆ ಬರುತ್ತೆ, ಅದನ್ನು ಗೌರ್ಮೆಂಟ್ ಕಟ್ಟಕ್ಕೆ ಸಾಧ್ಯ ಇಲ್ಲ. ಆದರೆ ಸುರಕ್ಷಿತವಾಗಿ ಹೇಗೆ ಹೊಡಿತಾರೆ ಅನ್ನೋದು ಈಗಿರುವಂಥ ಪ್ರಶ್ನೆ. ಈ ಹಿಂದೆ ಬೆಂಗಳೂರಲ್ಲಿ ಕೆಲವು ವಾಲಿದ ಕಟ್ಟಡಗಳು, ಸಣ್ಣ ಪುಟ್ಟ 4 ಅಂತಸ್ತು 5 ಅಂತಸ್ತಿನ ಕಟ್ಟಡಗಳು ವಾಲಿದ್ದನ್ನು ನೀವು ಗಮನಿಸಿದ್ರಿ, ನೋಡಿದ್ರಿ. ಈಗ ಇದನ್ನು ಒಡೆಯೋದಕ್ಕೆ GBA ಸಿದ್ಧತೆಯನ್ನು ಮಾಡ್ಕೊಂಡಿದೆ, SNN ರಾಜ್ ಕಂಪನಿ ಸಿದ್ಧತೆ ಮಾಡ್ಕೊಂಡಿದೆ. SNN ರಾಜ್ ಕಡೆಯಿಂದ ಈ ಅಪಾರ್ಟ್ಮೆಂಟ್ ಒಡೆಯುತ್ತೆ. ಈಗ ಮುಂದಿರುವಂಥ ಪ್ರಶ್ನೆ ಅಂತಂದರೆ ಇಲ್ಲಿ ಅಕ್ಕಪಕ್ಕದವರು ಕೂಡ ಭಯಪಡುವಂಥ ಪರಿಸ್ಥಿತಿ ಇದೆ. ಕಾರಣ ಏನು ಅಂತಂದರೆ ಈ ಟವರ್ ಹೀಗಾಗಿದೆ ಅಂತಂದರೆ ಬೇರೆ ಟವರಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಇರ್ಬೋದಾ, ಬೇರೆ ಟವರಲ್ಲೂ ಕೂಡ ಎಲ್ಲೋ ಡ್ಯಾಮೇಜ್ ಆಗಿರ್ಬೋದಾ ಅಥವಾ ವಾಲ್ ಇರ್ಬೋದಾ, ಅದು ಕೂಡ ಗೊತ್ತಾಗ್ತಾ ಇಲ್ಲ. ಜನ ಕೂಡ ಬಹಳಷ್ಟು ಗೊಂದಲದಲ್ಲಿದ್ದಾರೆ. ಅಕ್ಕಪಕ್ಕದ ನಿವಾಸಿಗಳು ಕೂಡ ಇದರಲ್ಲಿರುವಂಥ ಪರಿಸ್ಥಿತಿ. ಯಾಕೆಂದರೆ ಈ ಅಪಾರ್ಟ್ಮೆಂಟ್ ಬಿತ್ತು ಅಂತಂದರೆ, ಈಗ ನಾನೇನು ನಿಂತಿದ್ದೀನಲ್ಲ ಈ ಗ್ರೌಂಡಲ್ಲಿ, ಹರಳೂರು ರಸ್ತೆ, ಈ ಮುಖ್ಯ ರಸ್ತೆಯ ಇಲ್ಲೊಂದು ಬಿಲ್ಡಿಂಗ್ ಮೇಲೆ ನಿಂತಿದ್ದೀನಲ್ಲ, ಈ ಬಿಲ್ಡಿಂಗ್ಗೆ ಬರೋದೇನು ದೊಡ್ಡದಲ್ಲ, ಭಾಳ ಹತ್ತಿರದಲ್ಲಿದೆ, ಭಾಳ ಸಮೀಪ ಅಂದರೆ ಭಾಳ ಸಮೀಪ. ಆ ಅಪಾರ್ಟ್ಮೆಂಟ್ ಬಿತ್ತು ಅಂತಂದರೆ, ಆ ಬಿಲ್ಡಿಂಗ್ ಬಿತ್ತು ಅಂತಂದರೆ ಈ ಬಿಲ್ಡಿಂಗ್ ಮೇಲೇ ಬೀಳಬೇಕು. ಸೊ ಹಾಗಾಗಿ ಇದನ್ನು ಹೇಗೆ ಅನ್ನುವ ಪ್ರಶ್ನೆ, ಚಾಲೆಂಜ್ ಎಲ್ಲವೂ ಕೂಡ BBMPಗಿದೆ ಅಥವಾ GBAಗೆ ಈ ಸಂದರ್ಭದಲ್ಲಿದೆ. ಹಿಂದೆ ಕೇರಳದಲ್ಲಿ ಕೊಚ್ಚಿಯಲ್ಲಿ ಹೊಡೆದಿರುವಂಥ ಬಿಲ್ಡಿಂಗನ್ನು ನೋಡಿದರೆ ಡೈನಮೈಟನ್ನು ಇಟ್ಟು ಇದನ್ನು ಇಟ್ಟು ಸ್ಫೋಟಕವನ್ನು ಇಟ್ಟು ನೇರವಾಗಿ ಡೆಮಾಲಿಷನ್ ಮಾಡಿಬಿಟ್ರು ಒಂದೇ ಸರಿಗೆ ಕೆಳಗೆ ಬೀಳುವಂತೆ. ಅಂಥ ಟೆಕ್ನಾಲಜಿಗಳೆಲ್ಲ ನಮ್ಮಲ್ಲಿ ಇದೆ. ಆದರೆ ಇಲ್ಲಿ ಅಷ್ಟು ಈಸಿ ಆಗಿಲ್ಲ. ಇಲ್ಲಿ ಬೇರೆ ಟೆಕ್ನಾಲಜಿಯನ್ನು ಬಳಸಬೇಕು.
ಇಲ್ಲಿ ಬಿಲ್ಡಿಂಗನ್ನು ಕಟ್ ಮಾಡಿ ಕಲ್ಲುಗಳನ್ನು ಒಂದೊಂದೇ ಫ್ಲೋರನ್ನು ಇಳಿಸ್ಕೊಳ್ತಾ ಬರಬೇಕು. ಆ ರೀತಿಯ ಟೆಕ್ನಾಲಜಿಯನ್ನು ಮಾಡಿ ಇದು ಈ ಅಪಾರ್ಟ್ಮೆಂಟನ್ನು ಕೆಡಬೇಕಾದಂಥ ಪರಿಸ್ಥಿತಿ ಇದೆ. ಇದಕ್ಕೆ ಸರ್ಕಾರ ಹೇಗೆ ಕ್ರಮ ಕೈಗೊಳ್ಳುತ್ತೆ, BBMP ಹೇಗೆ ಕ್ರಮ ಕೈಗೊಳ್ಳುತ್ತೆ, ಇನ್ನು ಕೆಲವೇ ದಿನಗಳಲ್ಲಿ ಇಂಥ ಅಪಾರ್ಟ್ಮೆಂಟ್ಗಳನ್ನು ಒಡೆಯೋದಕ್ಕೆ ಈ ಅಪಾರ್ಟ್ಮೆಂಟ್ಗಳನ್ನು ಒಡೆಯೋದಕ್ಕೆ GBA ಸಿದ್ಧತೆಯನ್ನು ಮಾಡಿಕೊಂಡಿದೆ. ಬೆಂಗಳೂರು ಅಭಿವೃದ್ಧಿ ಸಚಿವರು ಈಗಾಗಲೇ ಚುರುಕಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆನೂ ಕೂಡ ಈಗ ಕಂಪ್ಲೇಂಟ್ ಹೋಗಿರೋದ್ರಿಂದ ಇದ್ರ ಬಗ್ಗೆ ಪರಿಶೀಲನೆ ಎಲ್ಲವೂ ಕೂಡ ನಡೆದಿದೆ. ಜನರಿಗೂ ಕೂಡ ನೋಟಿಸ್ ಕೊಟ್ಟಿದೆ, ಕಂಪ್ನಿಗೂ ಕೂಡ ನೋಟಿಸನ್ನು ಕೊಟ್ಟಿದೆ. ಇದರ ಡೆಮಾಲಿಷನ್ ವರ್ಕ್ ಹೇಗೆ ನಡೆಯುತ್ತೆ ಅದೆಲ್ಲವನ್ನು ಕೂಡ ಕಂಪ್ಲೀಟ್ ಅಪ್ಡೇಟನ್ನು ನಿಮಗೆ ನಾನು ಮುಂದಿನ ದಿನಗಳಲ್ಲಿ ಕೊಡ್ತಾ ಹೋಗ್ತೀನಿ. ಇದರ ಒಡೆಯುವಂಥ ಕಾರ್ಯ ಹೇಗಾಗುತ್ತೆ, ಹೇಗೆ ಹೊಡಿತಾರೆ, ಅಧಿಕಾರಿಗಳು ಇದನ್ನ ಪರಿಶೀಲನೆಯನ್ನೆಲ್ಲ ಈಗಾಗಲೇ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಇದು ಬೇರೆ ಅಪಾರ್ಟ್ಮೆಂಟ್ಗಳಿಗೂ ಒಂದು ರೀತಿಯ ಭಯ ಬರಿಸುವಂಥ ಇದೆ. ಬೇರೆ ಅಪಾರ್ಟ್ಮೆಂಟ್ಗಳಲ್ಲೂ ಕೂಡ ಒಂದು ರೀತಿಯಲ್ಲಿ ಬೆಂಗಳೂರು ಒಂಥರ ಅಪಾರ್ಟ್ಮೆಂಟ್ ನಗರಿ ಆಗ್ಬಿಟ್ಟಿದೆ. ಅಪಾರ್ಟ್ಮೆಂಟ್ ವಾಸವಾಗಿರೋದು, ಅಪಾರ್ಟ್ಮೆಂಟಲ್ಲಿ ಇರೋದು ವೆರಿ ಕಾಮನ್. ಈ ಸಿಂಗಲ್ ಮನೆಗಳಲ್ಲಿ ಇರೋರೇ ಕಡಿಮೆ ಆಗಿದ್ದಾವೆ, ಅಥವಾ ಲೇಔಟ್ ಮನೆಗಳಲ್ಲಿ ಈ ಥರದಲ್ಲಿ ಇರೋರೇ ಕಡಿಮೆ ಆಗಿದ್ದಾರೆ. ಬಹುತೇಕರು ಅಪಾರ್ಟ್ಮೆಂಟ್ ನಿವಾಸ ಬೆಂಗಳೂರಿನ ಜನರನ್ನು ನೋಡಿದ್ರೆ. ಸೊ ಎಲ್ರಿಗೂ ಕೂಡ ಇದೊಂಥರ ಎದೆ ನಡಗಿಸುವಂಥ ದೃಶ್ಯ ಅಂತಲೇ ಹೇಳ್ಬೋದು. ಯಾಕೆಂದರೆ ತಮ್ಮ ಅಪಾರ್ಟ್ಮೆಂಟಲ್ಲೂ ಕೂಡ ಇಂಥ ಸಮಸ್ಯೆ ಇರ್ಬೋದು. ಆ ಕೆರೆ ಅಂಗಳದಲ್ಲಿ ಎಷ್ಟೆಷ್ಟು ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ, ಕೆರೆ ಅಂಗಳದಲ್ಲಿ ಅಪಾರ್ಟ್ಮೆಂಟ್ ಇರೋದ್ರಿಂದನೇ ಹೀಗಾಯ್ತಾ, ಅಧಿಕಾರಿಗಳು ಪರೀಕ್ಷೆಯನ್ನು ಸರಿಯಾಗಿ ಮಾಡದೇ ಇರೋದ್ರಿಂದ, ಪರೀಕ್ಷೆಯನ್ನು ಸರಿಯಾಗಿ ನಡೆಸದೇ ಇರೋದ್ರಿಂದ, ಮಣ್ಣು ಪರೀಕ್ಷೆ ಅಥವಾ ಎಷ್ಟು ಅಡಿ ಹೋಗಬೇಕು, ಎಷ್ಟು ಆಳದಿಂದ ಬಿಲ್ಡಿಂಗನ್ನು ಎಬ್ಬಿಸಬೇಕು, ಇದ್ರ ವಿಚಾರದಲ್ಲಿ ಎಲ್ಲ ಗೊಂದಲ ಇದೆ. SNN ರಾಜ್ ಕಂಪ್ನಿ ಸಾಕಷ್ಟು ಬಿಲ್ಡಿಂಗನ್ನು ಕಟ್ಟಿದೆ, ಬೇರೆಲ್ಲ ಕಡೆಯಲ್ಲೂ ಈ ಥರ ಆದಂತ ಕಾಣಿಸ್ತಾ ಇಲ್ಲ. ಆದರೆ ಹರಳೂರು ಬಳಿ ಇರುವಂಥ ಈ ಅಪಾರ್ಟ್ಮೆಂಟ್ ಮಾತ್ರ ಏನೇನೋ SNN ರಾಜ್ ಅದನ್ನು ಮುಚ್ಚಿಡ್ಬೋದಿತ್ತು. ಬಹುಶಃ ಅದೊಂದು ಒಳ್ಳೆ ಕೆಲಸ ಮಾಡಿದೆ ಅಂತ ನನಗನ್ಸುತ್ತೆ. SNN ರಾಜ್ ಇದನ್ನು ಮುಚ್ಚಿಡಕ್ಕೆ ಹೋಗಿಲ್ಲ. ಅದರ ಬದಲಾಗಿ BBMPಗೆ ಮನವಿಯನ್ನು ಮಾಡ್ಕೊಂಡಿದೆ, GBAಗೆ ಮನವಿಯನ್ನು ಮಾಡ್ಕೊಂಡಿದೆ, ಈ ಬಿಲ್ಡಿಂಗನ್ನು ಒಡೆಯೋದಕ್ಕೆ ಪರ್ಮಿಷನ್ನ ಕೊಡಿ ಅಂತ. ಸೊ ಈಗ ಎಲ್ಲರಲ್ಲೂ ಕೂಡ ಒಂದು ಪ್ರಶ್ನೆ ಬರ್ಬೋದು, SNN ರಾಜ್ ಕಟ್ಟಿರುವಂಥ ಎಲ್ಲ ಅಪಾರ್ಟ್ಮೆಂಟ್ಗಳು ಹೀಗೆ ಆಗಿವೆ? ಬಹುತೇಕ ಎಲ್ಲವೂ ಆಗಿರ್ಲಿಕ್ಕಿಲ್ಲ. ಆದರೆ ಸ್ಥಳೀಯರು ಹೇಳುವಂಥ ಒಂದು ಮಾತನ್ನು ನಾವಿಲ್ಲಿ ಒಪ್ಪಲೇಬೇಕು. ಕಾರಣ ಏನು ಅಂತಂದರೆ, ಕೆರೆ ಅಂಗಳದಲ್ಲಿ ಈ ಅಪಾರ್ಟ್ಮೆಂಟ್ ಕಟ್ಬಿಟ್ರು, ಈ ಪಕ್ಕದ ಅಪಾರ್ಟ್ಮೆಂಟನ್ನು ಕೆರೆ ಅಂಗಳದಲ್ಲಿ ಕಟ್ಟಿದ್ರು, ಹಾಗಾಗಿನೇ ಈ ರೀತಿ ಸಮಸ್ಯೆ ಆಗಿರ್ಬೋದು ಅನ್ನುವ ಊಹೆಯನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಈ ಅಪಾರ್ಟ್ಮೆಂಟನ್ನು ಹೇಗೆ ಬೀಳಿಸ್ತಾರೆ, ಹೇಗೆ ಧ್ವಂಸ ಮಾಡ್ತಾರೆ. ಸೊ ಬಿಡಿಸೋದಕ್ಕೆ ಎಷ್ಟು ಖರ್ಚಾಗುತ್ತೆ, ಕಟ್ಟೋದಕ್ಕೆ ಕೋಟ್ಯಾಂತರ ಖರ್ಚಾಗಿದೆ, ಬೀಳಿಸೋದಕ್ಕೂ ಕೂಡ ಕೋಟ್ಯಾಂತರ ಖರ್ಚು ಬೇಕು ಅನ್ನೋದನ್ನು ಇಲ್ಲಿನ ಇಂಜಿನಿಯರ್ಸ್ಗಳು, ಇಲ್ಲಿನ ಜನರು ಮತ್ತು BBMP ಅಧಿಕಾರಿಗಳು ಎಲ್ಲರೂ ಕೂಡ ಅಂದಾಜನ್ನು ಹಾಕಿದ್ದಾರೆ. ಸೊ ಯಾವಾಗ ಬೀಳಿಸ್ತಾರೆ ಏನು ಅನ್ನೋದನ್ನು ಇನ್ನಷ್ಟೇ ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಜಗದೀಶ್, ಸುಮನ್ TV, ಬೆಂಗಳೂರು.